ಬೆಳಗಾವಿಯಲ್ಲಿ ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಅಭಯ್ ಪಾಟೀಲ್ ವರ್ಸಸ್ ರಮಾಕಾಂತ್ ಕೊಂಡಸ್ಕರ್ ಫೈಟ್ ನಡುವೆ ಛತ್ರಪತಿ ಸಂಭಾಜಿ ಮಹಾರಾಜ ಪುತ್ಥಳಿ ಅನಾವರಣಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಅನಗೋಳದ ಡಿವಿಎಸ್ ಚೌಕ್ನಲ್ಲಿರುವಂತಹ ಮೂರ್ತಿ ಇದು 21 ಅಡಿ ಎತ್ತರದ ವೀರ ಸಂಭಾಜಿ ಮಹಾರಾಜರ ಮೂರ್ತಿ ಇದು. ಇಂದು ಬೆಳಗಾವಿ ಮೇಯರ್ ಉಪಮೇಯರ್ರಿಂದ ಉದ್ಘಾಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಮಗಾರಿ ಅಪೂರ್ಣದ ಹಿನ್ನೆಲೆಯಲ್ಲಿ ಅನಾವರಣ ಮಾಡದಂತೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಮಗಾರಿ ಪೂರ್ಣಗೊಳಿಸಿ ಪುತ್ಥಳಿ ಅನಾವರಣಗೊಳಿಸುವುದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಮೂರ್ತಿಯ ಬಳಿ ಇಬ್ಬರು ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ. ವಾಗ್ವಾದ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವ ಹಾಗೆ ಅಭಯ್ ಪಾಟೀಲ್ ವರ್ಸಸ್ ಕೊಂಡಸ್ಕರ್ ನಡುವೆ ಈ ಒಂದು ವಾಗ್ವಾದ ಉಂಟಾಗಿರುವಂತದ್ದು. ಪುತ್ಥಳಿ ಅನಾವರಣದ ಜಟಾಪಟಿ ಇದು. स्मारकाचं काम आहे मग हे पण तुम्ही त्या लेवलचं जर करत असला तर चुकीचं आहे ना. कॉन्ट्रॅक्टर चुकीचं वाटायला माझ्या ह्याच्यानं बरोबर आहे. तुम्हाला आता काय वाटायला ते तुम्हाला म्हणजे त्या लेवलचं काम स्मारकाचं तुम्ही ठरवलं. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗಿ. ಖಂಡಿತ ಮಾನಸ, ಏನು ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಸ್ಥಳೀಯ ಶಾಸಕ ಆಗಿರುವಂಥ ಅಭಯ್ ಪಾಟೀಲ್ ಜೊತೆಗೆ MS ನ ನಾಯಕರು ಮತ್ತು ಶ್ರೀರಾಮ್ ಸೇನೆ ಹಿಂದೂಸ್ತಾನ್ನ ಸಂಸ್ಥಾಪಕ ಆಗಿರುವಂಥ ಕೊಂಡಸ್ಕರ್ ಬೆಂಬಲಿಗರ ನಡುವೆ ಇಲ್ಲಿ ಜಟಾಪಟಿ ಕೂಡ ನಡೆದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಬೆಳಗಾವಿ ಅನಗೋಳದಲ್ಲಿ ಇರುವಂಥ DVS ಚೌಕ್ ಮುಂಭಾಗದಲ್ಲಿ ಇರುವಂಥದ್ದು. ಸುಮಾರು 21 ಅಡಿ ಎತ್ತರದ ಈ ಏನು ಛತ್ರಪತಿ ಸಂಭಾಜಿ ಮಹಾರಾಜರ ಮೂರ್ತಿ ಏನಿದೆ, ಈ ಮೂರ್ತಿಯನ್ನ ಏಕಾಏಕಿ ಉದ್ಘಾಟನೆಯನ್ನ ಮಾಡೋದಕ್ಕೆ ಈಗ ಮೇಯರ್ ಮತ್ತು ಉಪಮೇಯರ್ ಆಗಮಿಸಿದ್ದಾರೆ. ಹೀಗಾಗಿ ನಮಗೆ ಅದಕ್ಕೆ ವಿರೋಧ ಇದೆ. ಎಲ್ಲವನ್ನ ಕಾಮಗಾರಿ ಮಾಡಿ ಇಲ್ಲಿ ದೃಶ್ಯದಲ್ಲಿ ಗಮನಿಸಲು ಸಾಕು ಈಗೂ ಕೂಡ ಕಾಮಗಾರಿಯನ್ನ ಮಾಡ್ತಿರುವಂಥದ್ದು. ಹಾಗಾಗಿ ಈಗ ಈ ಕಾಮಗಾರಿ ಪೂರ್ಣ ಆದ್ಮೇಲೆ ನಮಗೆ ಇದನ್ನ ಏನು ಉದ್ಘಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಾಯಕರು ಇಲ್ಲಿ ಏನು ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಏನು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ಸಮುದಾಯ ಭವನ ಇದೆ, ವಾಸ್ತು ಶಾಂತಿಯನ್ನ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮೇಯರ್ ಸವಿತಾ ಕಾಂಬ್ಳೆ ಅವರು ಕೂಡ ಹೇಳಿರುವಂಥದ್ದು. ಮತ್ತು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಂಗೋಲಿಯನ್ನ ಹಾಕಿದ್ದಾರೆ, ಬಾಳೆಗೊನೆಯನ್ನ ತಂದಿದ್ದಾರೆ, ಜೊತೆಗೆ ಏನು ಮಾವಿನ ತೋರಣವನ್ನ ಕೂಡ ಕಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ 5ನೇ ತಾರೀಕು ಅಂದರೆ ನಿನ್ನೆ ಸವಿತಾ ಕಾಂಬ್ಳೆ ಮೇಯರ್ ಸವಿತಾ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಕೂಡ ಅನಗೋಳದ ಸಾಕಷ್ಟು ಜನರು ಕೂಡ ಅದಕ್ಕೆ 5ನೇ ತಾರೀಕಿಗೆ ಉದ್ಘಾಟನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ರು. ಆದರೆ ಏಕಾಏಕಿ ಮೇಯರ್ ಅವರು ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೊಂಡಸ್ಕರ್ ಬೆಂಬಲಿಗರು ಇದಕ್ಕೆ ಅಡ್ಡಿಯನ್ನ ಪಡಿಸಿದ್ರು. ಜೊತೆಗೆ ಈಗಾಗಲೇ ಅವರು ಮಹಾನಗರ ಪಾಲಿಕೆಗೆ ಹೋಗಿ ಅಲ್ಲಿ ಏನು ಪ್ರತಿಭಟನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಮಾನಸ, ಓಕೆ, ಥ್ಯಾಂಕ್ ಯು ನಿಮ್ಮಲ್ಲ ಡೀಟೇಲ್ಸ್ಗಾಗಿ. संभाजी महाराजांच्या स्मारकाचं काम आहे. ಬೆಳಗಾವಿಯಲ್ಲಿ ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಅಭಯ್ ಪಾಟೀಲ್ ವರ್ಸಸ್ ರಮಾಕಾಂತ್ ಕೊಂಡಸ್ಕರ್ ಫೈಟ್ ನಡುವೆ ಛತ್ರಪತಿ ಸಂಭಾಜಿ ಮಹಾರಾಜ ಪುತ್ಥಳಿ ಅನಾವರಣಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಅನಗೋಳದ DVS ಚೌಕ್ನಲ್ಲಿರುವಂತಹ ಮೂರ್ತಿ ಇದು 21 ಅಡಿ ಎತ್ತರದ ವೀರ ಸಂಭಾಜಿ ಮಹಾರಾಜರ ಮೂರ್ತಿ ಇದು. ಇಂದು ಬೆಳಗಾವಿ ಮೇಯರ್ ಉಪಮೇಯರ್ರಿಂದ ಉದ್ಘಾಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಮಗಾರಿ ಅಪೂರ್ಣದ ಹಿನ್ನೆಲೆಯಲ್ಲಿ ಅನಾವರಣ ಮಾಡದಂತೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಮಗಾರಿ ಪೂರ್ಣಗೊಳಿಸಿ ಪುತ್ಥಳಿ ಅನಾವರಣಗೊಳಿಸುವುದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಮೂರ್ತಿಯ ಬಳಿ ಇಬ್ಬರು ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ. ವಾಗ್ವಾದ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವ ಹಾಗೆ ಅಭಯ್ ಪಾಟೀಲ್ ವರ್ಸಸ್ ಕೊಂಡಸ್ಕರ್ ನಡುವೆ ಈ ಒಂದು ವಾಗ್ವಾದ ಉಂಟಾಗಿರುವಂತದ್ದು. ಪುತ್ಥಳಿ ಅನಾವರಣದ ಜಟಾಪಟಿ ಇದು.
स्मारकाचं काम आहे. मग ते पण ते कॉर्पोरेशनच मग हे पण तुम्ही त्या लेवलचं जर करत असला तर चुकीचं आहे ना कॉन्ट्रॅक्टर. तुम्हाला चुकीचं वाटायला लागलंय, माझ्या ह्याच्यानं बरोबर आहे. तुम्हाला आता काय वाटायला ते तुम्हाला म्हणजे त्या लेवलचं काम स्मारकाचं तुम्ही ठरवलं. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗಿ. ಖಂಡಿತ ಮಾನಸ, ಏನು ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಸ್ಥಳೀಯ ಶಾಸಕ ಆಗಿರುವಂತಹ ಅಭಯ್ ಪಾಟೀಲ್ ಜೊತೆಗೆ ಎಂಇಎಸ್ನ ನಾಯಕರು ಮತ್ತು ಶ್ರೀರಾಮ್ ಸೇನೆ ಹಿಂದೂಸ್ತಾನ್ನ ಸಂಸ್ಥಾಪಕ ಆಗಿರುವಂತಹ ಕೊಂಡಸ್ಕರ್ ಬೆಂಬಲಿಗರ ನಡುವೆ ಇಲ್ಲಿ ಜಟಾಪಟಿ ಕೂಡ ನಡೆದಿರುವಂಥದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಬೆಳಗಾವಿ ಅನಗೋಳದಲ್ಲಿ ಇರುವಂತಹ DVS ಚೌಕ್ ಮುಂಭಾಗದಲ್ಲಿ ಇರುವಂಥದ್ದು. ಸುಮಾರು 21 ಅಡಿ ಎತ್ತರದ ಈ ಏನು ಛತ್ರಪತಿ ಸಂಭಾಜಿ ಮಹಾರಾಜರ ಮೂರ್ತಿ ಏನಿದೆ, ಈ ಮೂರ್ತಿಯನ್ನ ಏಕಾಏಕಿ ಉದ್ಘಾಟನೆಯನ್ನ ಮಾಡೋದಕ್ಕೆ ಈಗ ಮೇಯರ್ ಮತ್ತು ಉಪಮೇಯರ್ ಆಗಮಿಸಿದ್ದಾರೆ. ಹೀಗಾಗಿ ನಮಗೆ ಅದಕ್ಕೆ ವಿರೋಧ ಇದೆ. ಎಲ್ಲವನ್ನ ಕಾಮಗಾರಿ ಮಾಡಿ ಇಲ್ಲಿ ದೃಶ್ಯದಲ್ಲಿ ಗಮನಿಸಲು ಸಾಕಷ್ಟು ಈಗೂ ಕೂಡ ಕಾಮಗಾರಿಯನ್ನ ಮಾಡ್ತಿರುವಂಥದ್ದು. ಹಾಗಾಗಿ ಈಗ ಈ ಕಾಮಗಾರಿ ಪೂರ್ಣ ಆದ್ಮೇಲೆ ನಮಗೆ ಇದನ್ನ ಏನು ಉದ್ಘಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಾಯಕರು ಇಲ್ಲಿ ಏನು ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಏನು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ಸಮುದಾಯ ಭವನ ಇದೆ, ವಾಸ್ತು ಶಾಂತಿಯನ್ನ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮೇಯರ್ ಸವಿತಾ ಕಾಂಬ್ಳೆ ಅವರು ಕೂಡ ಹೇಳಿರುವಂಥದ್ದು. ಮತ್ತು ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಂಗೋಲಿಯನ್ನ ಹಾಕಿದ್ದಾರೆ, ಬಾಳೆಗೊನೆಯನ್ನು ತಂದಿದ್ದಾರೆ, ಜೊತೆಗೆ ಏನು ಮಾವಿನ ತೋರಣವನ್ನು ಕೂಡ ಕಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ 5ನೇ ತಾರೀಕು ಅಂದರೆ ನಿನ್ನೆ ಸವಿತಾ ಕಾಂಬ್ಳೆ, ಮೇಯರ್ ಸವಿತಾ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಕೂಡ ಆನಗೋಳದ ಸಾಕಷ್ಟು ಜನರು ಕೂಡ ಅದಕ್ಕೆ 5ನೇ ತಾರೀಕಿಗೆ ಉದ್ಘಾಟನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ರು. ಆದರೆ ಏಕಾಏಕಿ ಮೇಯರ್ ಅವರು ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೊಂಡಸ್ಕರ್ ಬೆಂಬಲಿಗರು ಇದಕ್ಕೆ ಅಡ್ಡಿಯನ್ನ ಪಡಿಸಿದ್ರು. ಜೊತೆಗೆ ಈಗಾಗಲೇ ಅವರು ಮಹಾನಗರ ಪಾಲಿಕೆಗೆ ಹೋಗಿ ಅಲ್ಲಿ ಏನು ಪ್ರತಿಭಟನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಮಾನಸ, ಓಕೆ, ಥ್ಯಾಂಕ್ ಯು ನಿಮ್ಮಲ್ಲ ಡೀಟೇಲ್ಸ್ಗಾಗಿ. संभाजी महाराजांच्या स्मारकाचं काम आहे. ಬೆಳಗಾವಿಯಲ್ಲಿ ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಅಭಯ್ ಪಾಟೀಲ್ ವರ್ಸಸ್ ರಮಾಕಾಂತ್ ಕೊಂಡಸ್ಕರ್ ಫೈಟ್ ನಡುವೆ ಛತ್ರಪತಿ ಸಂಭಾಜಿ ಮಹಾರಾಜ ಪುತ್ಥಳಿ ಅನಾವರಣಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಅನಗೋಳದ DVS ಚೌಕ್ನಲ್ಲಿರುವಂತಹ ಮೂರ್ತಿ ಇದು. 21 ಅಡಿ ಎತ್ತರದ ವೀರ ಸಂಭಾಜಿ ಮಹಾರಾಜರ ಮೂರ್ತಿ ಇದು. ಇಂದು ಬೆಳಗಾವಿ ಮೇಯರ್, ಉಪಮೇಯರ್ರಿಂದ ಉದ್ಘಾಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಮಗಾರಿ ಅಪೂರ್ಣದ ಹಿನ್ನೆಲೆಯಲ್ಲಿ ಅನಾವರಣ ಮಾಡದಂತೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಮಗಾರಿ ಪೂರ್ಣಗೊಳಿಸಿ ಪುತ್ಥಳಿ ಅನಾವರಣಗೊಳಿಸುವುದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಮೂರ್ತಿಯ ಬಳಿ ಇಬ್ಬರು ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ. ವಾಗ್ವಾದ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವ ಹಾಗೆ ಅಭಯ್ ಪಾಟೀಲ್ ವರ್ಸಸ್ ಕೊಂಡಸ್ಕರ್ ನಡುವೆ ಈ ಒಂದು ವಾಗ್ವಾದ ಉಂಟಾಗಿರುವಂತದ್ದು. ಪುತ್ಥಳಿ ಅನಾವರಣದ ಜಟಾಪಟಿ ಇದು.